ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶಿವಪುರಾಣದ 9ನೇ ಅಧ್ಯಾಯ ಮಹೇಶ್ವರನು ಬ್ರಹ್ಮ ಮತ್ತು ವಿಷ್ಣುವಿಗೆ ತನ್ನ ನಿಷ್ಕಲ ಹಾಗೂ ಸಕಲ ಸ್ವರೂಪಗಳ ಪರಿಚಯವನ್ನು ಮಾಡಿ ಶಿವಲಿಂಗ ಪೂಜೆಯ ಮಹತ್ವವನ್ನು ತಿಳಿಸಿದುದು ಎಂಬಂತಹ 9ನೇ ಅಧ್ಯಾಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ನಂದಿಕೇಶ್ವರರು ಹೇಳಿದರು, ಅವರಿಬ್ಬರೂ ಅಂದರೆ ಬ್ರಹ್ಮ ಹಾಗೂ ವಿಷ್ಣು ಭಗವಂತ ಶಂಕರನಿಗೆ ಕರಜೋಡಿಸಿ ಪ್ರಣಾಮವನ್ನು ಮಾಡಿ ಅವರ ಬಲಗಡೆ ಹಾಗೂ ಎಡಗಡೆಯಲ್ಲಿ ಸುಮ್ಮನೆ ನಿಂತರು. ಆಮೇಲೆ ಅವರು ಭಗವಾನ್ ಶಂಕರರನ್ನು ಕುಟುಂಬ ಸಮೇತ ಶ್ರೇಷ್ಠ ಆಸನದಲ್ಲಿ ಕುಳ್ಳಿರಿಸಿ ಪವಿತ್ರ ಪುರುಷ ವಸ್ತುಗಳಿಂದ ಅವರ ಪೂಜೆಯನ್ನು ಮಾಡಿದರು. ದೀರ್ಘಕಾಲದವರೆಗೆ ಅವಿಕೃತ ಭಾವದಿಂದ ಸುಸ್ಥಿರವಾಗಿರುವವುಗಳು ಪುರುಷ ವಸ್ತುಗಳು, ಹಾಗೆಯೇ ಅಲ್ಪ ಕಾಲದವರೆಗೆ ಇರುವವುಗಳು ಪ್ರಾಕೃತ ವಸ್ತುಗಳು. ಈ ರೀತಿಯಾಗಿ ವಸ್ತುಗಳ 2 ಭೇದಗಳಿವೆ ಎಂದು ತಿಳಿಯಬೇಕು. ಪುರುಷ ವಸ್ತುಗಳಿಂದ ಭಗವಂತ ಶಿವನ ಪೂಜೆಯನ್ನು ಮಾಡಿರುವವುಗಳು ಯಾವುದೆಂದರೆ ಹಾರ, ನೂಪುರ, ಕೇಯೂರ, ಕಿರೀಟ, ಮಣಿಮಯ ಕುಂಡಲ, ಯಜ್ಞೋಪವೀತ, ಉತ್ತರೀಯ ವಸ್ತ್ರ, ಪುಷ್ಪಮಾಲೆ, ರೇಷ್ಮೆ ವಸ್ತ್ರ, ಹಾರ, ಮುದ್ರಿಕಾ, ಪುಷ್ಪ, ತಾಂಬೂಲ, ಕರ್ಪೂರ, ಚಂದನದ ಲೇಪ, ದೀಪ, ಶ್ವೇತಛತ್ರ, ವ್ಯಜನ, ಧ್ವಜ ಇತ್ಯಾದಿ ಪುರುಷ ವಸ್ತುಗಳಿಂದ ಮಹೇಶ್ವರನ ಪೂಜೆಯನ್ನು ಮಾಡಿದರು. ಸನತ್ ಕುಮಾರರೇ, ಯಾವೆಲ್ಲ ಉತ್ತಮ ಯೋಗ್ಯ ವಸ್ತುಗಳಿದ್ದವೋ ಅದನ್ನು ಶಿವದೇವರು ಸ್ವೀಕರಿಸಿ ಪ್ರಸನ್ನರಾಗಿ ಆಮೇಲೆ ಅವುಗಳನ್ನು ಸಭೆಯಲ್ಲಿ ಹಂಚಿದರು. ಅಲ್ಲಿಂದ ಮುಂದೆ ಪ್ರಾಪ್ತ ಪದಾರ್ಥಗಳನ್ನು ಆಶ್ರಿತರಲ್ಲಿ ಹಂಚುವ ಶ್ರೇಷ್ಠ ಪರಂಪರೆ ಬೆಳೆದು ಬಂದಿತು. ಅಲ್ಲಿ ಸಭಾಸದರ ಮಧ್ಯೆ ಆಗ ಕೋಲಾಹಲ ಉಂಟಾಯಿತು. ಆಗ ಭಗವಂತ ಶಿವ ನಮ್ರನಾಗಿ ನಗುತ್ತಾ ಈ ರೀತಿಯಾಗಿ ಹೇಳಿದರು, ಈಶ್ವರರು ಹೇಳಿದರು, ಈ ದಿನ ಅತ್ಯಂತ ಮಹತ್ವದ ದಿನ. ಯಾಕೆಂದರೆ ನನ್ನನ್ನು ನೀವು ಪೂಜಿಸಿದ್ರಿ, ಆದ್ದರಿಂದ ಈ ದಿನ ಪರಮ ಪವಿತ್ರ ಹಾಗೂ ಮಹಾನ್ ಆಗ್ತದೆ. ಇವತ್ತಿನ ಈ ತಿಥಿ ಶಿವರಾತ್ರಿ ಎಂಬ ಹೆಸರಿನಿಂದ ವಿಖ್ಯಾತವಾಗ್ತದೆ. ಹಾಗೆಯೇ ಅದು ನನಗೆ ಬಹುಪ್ರಿಯವಾಗ್ತದೆ. ಈ ದಿನ ಯಾರು ನನ್ನ ಲಿಂಗರೂಪ ಅಂದರೆ ನಿಷ್ಕಲ ಅಂಗ ಆಕೃತಿ ರಹಿತ ನಿರಾಕಾರ ಸ್ವರೂಪದ ಪ್ರತೀಕ ಮತ್ತು ಸಕಲ ರೂಪ ವಿಗ್ರಹ ರೂಪ ಇವುಗಳ ಪೂಜೆಯನ್ನು ಮಾಡ್ತಾರೋ ಆ ಪುರುಷ ಜಗತ್ತಿನ ಸೃಷ್ಟಿ ಹಾಗೂ ಪಾಲನೆಯ ಮುಂತಾದ ಕಾರ್ಯವನ್ನು ಮಾಡಲು ಸಮರ್ಥರಾಗ್ತಾರೆ. ಯಾರು ಶಿವರಾತ್ರಿಯ ದಿನ ಹಾಗೂ ರಾತ್ರಿ ನಿರಾಹಾರವನ್ನು ಮಾಡಿ ಜಿತೇಂದ್ರಿಯರಾಗಿದ್ದುಕೊಂಡು ನಿಷ್ಕಪಟ ಭಾವದಿಂದ ನನ್ನ ಪೂಜೆಯನ್ನು ಯಥೋಚಿತವಾಗಿ ಮಾಡ್ತಾರೋ ಅವರಿಗೆ ಸಿಗುವ ಫಲವನ್ನು ನಾನೀಗ ಹೇಳ್ತೇನೆ ಕೇಳಿ ಅಂತ ಶಿವದೇವರು ಹೇಳ್ತಾರೆ. ಮುಂದೆ ಹೇಳ್ತಾರೆ ಅವರು, 1 ವರ್ಷ ನಿರಂತರ ನನ್ನ ಪೂಜೆಯನ್ನು ಮಾಡುವುದರಿಂದ ಯಾವ ಫಲಗಳು ಸಿಗುತ್ತವೆಯೋ ಅದೆಲ್ಲ ಒಂದು ದಿನ ಅಂದರೆ ಶಿವರಾತ್ರಿಯ ದಿನ ನನ್ನ ಪೂಜೆ ಮಾಡುವುದರಿಂದ ಮನುಷ್ಯನಿಗೆ ತಕ್ಷಣ ಪ್ರಾಪ್ತವಾಗ್ತದೆ. ಯಾವ ರೀತಿ ಪೂರ್ಣಚಂದ್ರನ ಉದಯ ಸಮುದ್ರದ ವೃದ್ಧಿಯ ಅವಸರವೋ ಹಾಗೆಯೇ ಈ ಶಿವರಾತ್ರಿ ತಿಥಿ ನನ್ನ ಧರ್ಮದ ವೃದ್ಧಿಯ ಸಮಯ. ಈ ತಿಥಿ ನನ್ನ ಸ್ಥಾಪನೆಯೇ ಮುಂತಾದ ಮಂಗಲಮಯ ಉತ್ಸವವಾಗಲಿ. ಹೇ ವತ್ಸರೆ, ಮೊದಲು ನಾನು ಜ್ಯೋತಿರ್ಮಯ ಸ್ತಂಭ ರೂಪದಲ್ಲಿ ಪ್ರಕಟನಾದೆನೋ ಆಗ ಮಾರ್ಗಶೀರ್ಷ ಮಾಸದ ಆರ್ದ್ರಾ ನಕ್ಷತ್ರವಿತ್ತು. ಆದ್ದರಿಂದ ಯಾವ ಪುರುಷನು ಮಾರ್ಗಶೀರ್ಷ ಮಾಸದ ಆರ್ದ್ರಾ ನಕ್ಷತ್ರದ ದಿನ ಉಮಾಪತಿಯ ದರ್ಶನವನ್ನು ಮಾಡ್ತಾರೋ ಅಥವಾ ನನ್ನ ಮೂರ್ತಿ ಅಥವಾ ಲಿಂಗದ ದರ್ಶನವನ್ನು ಮಾಡ್ತಾರೋ ಅವರು ನನಗೆ ಕಾರ್ತಿಕೇಯನಿಗಿಂತಲೂ ಅಧಿಕ ಪ್ರಿಯರು. ಆ ಶುಭ ದಿನ ನನ್ನ ದರ್ಶನ ಮಾತ್ರದಿಂದ ಸಂಪೂರ್ಣ ಫಲ ದೊರೆಯುವುದು. ಒಂದು ವೇಳೆ ದರ್ಶನದ ಜೊತೆಗೆ ನನ್ನ ಪೂಜೆಯನ್ನು ಮಾಡಿದಲ್ಲಿ ಅದಕ್ಕೆ ಅಧಿಕ ಫಲ ಸಿಗ್ತದೆ. ಆ ಫಲವನ್ನು ಮಾತಿನಲ್ಲಿ ವರ್ಣಿಸುವುದು ಅಸಾಧ್ಯ ಅಂತ ಶಿವದೇವರು ಹೇಳ್ತಾರೆ. ಮುಂದೆ ಅವರು ಹೇಳ್ತಾರೆ, ಈ ರಣಭೂಮಿಯಲ್ಲಿ ನಾನು ಲಿಂಗರೂಪದಲ್ಲಿ ಪ್ರಕಟವಾಗಿ ತುಂಬ ದೊಡ್ಡ ಆಕಾರದವನಾಗಿದ್ದೆ. ಆದ್ದರಿಂದ ಈ ಭೂತಲವು ಲಿಂಗಸ್ಥಾನವೆಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಹೇ ಪುತ್ರರೇ, ಜಗತ್ತಿನ ಜನರು ಇದರ ದರ್ಶನ ಹಾಗೂ ಪೂಜೆಯನ್ನು ಮಾಡುವುದಕ್ಕಾಗಿ ಈ ಅನಾದಿ ಮತ್ತು ಅನಂತ ಜ್ಯೋತಿಸ್ತಂಭ ಅತ್ಯಂತ ಚಿಕ್ಕದಾಗ್ತದೆ. ಈ ಲಿಂಗವು ಎಲ್ಲ ಪ್ರಕಾರದ ಸುಖ ಭೋಗಗಳನ್ನು ಕೊಡ್ತದೆ, ಹಾಗೆಯೇ ಮೋಕ್ಷದ ಏಕಮಾತ್ರ ಸಾಧನವಾಗ್ತದೆ. ಇದರ ದರ್ಶನ, ಸ್ಪರ್ಶ ಹಾಗೂ ಧ್ಯಾನದಿಂದ ಜೀವಿಗಳ ಜನ್ಮ ಮೃತ್ಯು ಚಕ್ರದಿಂದ ಪಾರಾಗುವಂತಹ ಇದೊಂದು ಮಾರ್ಗ. ಅಗ್ನಿಯ ಗುಡ್ಡೆಯಂತೆ ಈ ಶಿವಲಿಂಗ ಇಲ್ಲಿ ಪ್ರಕಟವಾಗಿದೆ. ಇದರಿಂದ ಈ ಜಾಗ ಅರುಣಾಚಲವೆಂಬ ಹೆಸರಿನಿಂದ ಪ್ರಸಿದ್ಧವಾಗ್ತದೆ. ಇಲ್ಲಿ ಅನೇಕ ಪ್ರಕಾರದ
ದೊಡ್ಡ ದೊಡ್ಡ ಪವಿತ್ರ ತೀರ್ಥಗಳು ಪ್ರಕಟವಾಗ್ತವೆ. ಈ ಸ್ಥಾನದಲ್ಲಿ ವಾಸ ಹಾಗೂ ಇಲ್ಲಿ ದೇಹತ್ಯಾಗ ಮಾಡುವುದರಿಂದ ಜೀವಿಗಳಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ರಥೋತ್ಸವ ಮುಂತಾದ ಆಯೋಜನೆಯಿಂದ ಇಲ್ಲಿ ಯಾವಾಗಲೂ ಜನರ ವಾಸ ಇರ್ತದೆ. ಇಲ್ಲಿ ಮಾಡಿದಂತಹ ದಾನ, ಹವನ, ಹಾಗೆಯೇ ಜಪ ಇವುಗಳು ಕೋಟಿ ಪಟ್ಟು ಫಲವನ್ನು ಕೊಡ್ತವೆ. ಈ ಕ್ಷೇತ್ರ ನನ್ನೆಲ್ಲ ಕ್ಷೇತ್ರಗಳಿಗಿಂತ ಶ್ರೇಷ್ಠತಮವಾಗ್ತದೆ. ಇಲ್ಲಿ ನನ್ನನ್ನು ಸ್ಮರಿಸುವುದರಿಂದ ಪ್ರಾಣಿಗಳಿಗೆ ಮುಕ್ತಿ ಸಿಗ್ತದೆ. ಆದ್ದರಿಂದ ಈ ಪರಮ ರಮಣೀಯ ಕ್ಷೇತ್ರ ಅತ್ಯಂತ ಮಹತ್ವಪೂರ್ಣವಾಗಿದೆ. ಇದು ಎಲ್ಲ ಪ್ರಕಾರದ ಕಲ್ಯಾಣಗಳಿಂದ ಪೂರ್ಣ ಶುಭ ಮತ್ತು ಎಲ್ಲರಿಗೂ ಮುಕ್ತಿಯನ್ನು ಕೊಡುವುದಾಗಿದೆ. ಈ ಲಿಂಗಕ್ಕೆ ಅರ್ಚನೆಯನ್ನು ಮಾಡಿದ ಮನುಷ್ಯರು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾರಷ್ಟಿ ಹಾಗೂ ಸಾಯುಜ್ಯ ಈ 5 ಪ್ರಕಾರದ ಮುಕ್ತಿಗೆ ಅಧಿಕಾರಿಗಳಾಗ್ತಾರೆ. ನಿಮಗೂ ಕೂಡ ಶೀಘ್ರವಾಗಿ ನಿಮ್ಮ ಮನೋವಾಂಛಿತಗಳು ಪ್ರಾಪ್ತವಾಗ್ತವೆ ಅಂತ ಶಿವದೇವರು ಹೇಳ್ತಾರೆ. ನಂದಿಕೇಶ್ವರರು ಮುಂದುವರಿಸ್ತಾ ಹೇಳ್ತಾರೆ, ಈ ರೀತಿಯಾಗಿ ವಿನಮ್ರರಾದ ಬ್ರಹ್ಮ ಹಾಗೂ ವಿಷ್ಣುವಿನ ಮೇಲೆ ಅನುಗ್ರಹ ಮಾಡಿದ ಭಗವಾನ್ ಶಂಕರರು ಅವರ ಸೈನ್ಯ ದಳಗಳು ಪರಸ್ಪರ ಯುದ್ಧದಲ್ಲಿ ಸತ್ತು ಹೋಗಿದ್ರು. ಅವರನ್ನು ತನ್ನ ಅಮೃತ ವರ್ಷಿಣಿ ಶಕ್ತಿಯಿಂದ ಜೀವಕ್ಕೆ ತರ್ತಾರೆ, ಅವರಿಗೆ ಜೀವವನ್ನು ಕೊಡ್ತಾರೆ. ಬ್ರಹ್ಮ ಹಾಗೂ ವಿಷ್ಣುವಿನ ಮೂಢತೆ ಮತ್ತು ಪಾರಂಪರಿಕ ವೈರತ್ವವನ್ನು ಕಳೆಯುವ ನಿಟ್ಟಿನಲ್ಲಿ ಅವರಿಬ್ಬರಲ್ಲಿ ಶಿವದೇವರು ಈ ರೀತಿಯಾಗಿ ಹೇಳಿದರು, ನನ್ನ 2 ರೂಪಗಳು ಸಕಲ ಮತ್ತು ನಿಷ್ಕಲ, ಬೇರೆ ಯಾರಿಗೂ ಈ ರೀತಿಯ ರೂಪಗಳಿಲ್ಲ. ಆದ್ದರಿಂದ ಬೇರೆಯವರು ಅನೀಶ್ವರರು. ಹೇ ಪುತ್ರರೇ, ನಾನು ಮೊದಲು ಸ್ತಂಭ ರೂಪದಿಂದ ಪ್ರಕಟನಾದೆ. ಆಮೇಲೆ ನನ್ನ ಸಾಕ್ಷಾತ್ ರೂಪದಿಂದ ಅಂದರೆ ಬ್ರಹ್ಮಭಾವದಿಂದ ಪ್ರಕಟನಾದೆ. ನನ್ನ ನಿಷ್ಕಲ ರೂಪ ಮತ್ತು ಮಹೇಶ್ವರ ಭಾವ ಸಕಲ ರೂಪವು ಇವುಗಳು ನನ್ನ ಸಿದ್ಧ ರೂಪಗಳು. ನನ್ನ ಅತಿರಿಕ್ತವಾಗಿ ಬೇರೆಯವರಿಗೆ ಈ ರೂಪಗಳಿಲ್ಲ. ಈ ಕಾರಣದಿಂದ ನಿಮ್ಮಿಬ್ಬರ ಅಥವಾ ಅನ್ಯರಿಗೆ ಈಶ್ವರತ್ವವು ಯಾವಾಗಲೂ ಇಲ್ಲವು. ಅಜ್ಞಾನದ ಕಾರಣದಿಂದ ನಿಮ್ಮಿಬ್ಬರಲ್ಲೂ ಈ ಈಶತ್ವದ ಆಶ್ಚರ್ಯಕರ ಅಭಿಮಾನವೂ ಉತ್ಪನ್ನವಾಗಿತ್ತು. ಅದನ್ನು ದೂರ ಮಾಡಲು ನಾನು ಈ ರಣಭೂಮಿಯಲ್ಲಿ ಪ್ರಕಟನಾದೆನು. ನಿಮ್ಮ ಅಭಿಮಾನವನ್ನು ಬಿಡಿ ಮತ್ತು ನನ್ನಲ್ಲಿ ನಿಮ್ಮ ಬುದ್ಧಿಯನ್ನು ಸ್ಥಿರಗೊಳಿಸಿ. ನನ್ನ ಅನುಗ್ರಹದಿಂದಲೇ ಎಲ್ಲ ಲೋಕಗಳಲ್ಲಿ ಎಲ್ಲವೂ ಪ್ರಕಾಶಿತವಾಗುತ್ತವೆ. ಈ ಗೂಢ ಬ್ರಹ್ಮತತ್ವವನ್ನು ನಿಮ್ಮಲ್ಲಿನ ಪ್ರೇಮದಿಂದ ನಾನು ಹೇಳ್ತಾ ಇದ್ದೇನೆ. ನಾನೇ ಪರಬ್ರಹ್ಮನು. ಸಗುಣ ಹಾಗೂ ನಿರ್ಗುಣ ಈ 2 ನನ್ನ ಸ್ವರೂಪಗಳು. ನನ್ನ ಸ್ವರೂಪಗಳು ಬ್ರಹ್ಮರೂಪವಾಗಿದ್ದರಿಂದ ನಾನು ಈಶ್ವರನೂ ಆಗಿರುವೆ. ಜೀವಿಗಳ ಮೇಲೆ ಅನುಗ್ರಹವನ್ನು ಮಾಡುವುದು ನನ್ನ ಕೆಲಸವು. ಹೇ ಬ್ರಹ್ಮ ಹಾಗೂ ಹೇ ಕೇಶವ, ಎಲ್ಲಕ್ಕಿಂತ ದೊಡ್ಡ ಹಾಗೆಯೇ ಜಗತ್ತಿನ ವೃದ್ಧಿಯನ್ನು ಮಾಡುವವನಾದ್ದರಿಂದ ನಾನೇ ಬ್ರಹ್ಮನು. ಹೇ ಪುತ್ರರೇ, ಎಲ್ಲ ಕಡೆಗಳಲ್ಲಿ ಸಮರೂಪದಿಂದ ಇದ್ದು ಎಲ್ಲೆಡೆ ವ್ಯಾಪಕನಾಗಿದ್ದುದರಿಂದ ನಾನೇ ಎಲ್ಲರ ಆತ್ಮನು. ಬೇರೆಲ್ಲ ಜೀವರು ಅನಾತ್ಮರೂಪರು, ಇದರಲ್ಲಿ ಸಂಶಯವಿಲ್ಲ. ಸರ್ಗದಿಂದ ಅನುಗ್ರಹದವರೆಗೆ ಯಾವೆಲ್ಲ ಜಗತ್ ಸಂಬಂಧಿ ಕಾರ್ಯಗಳಿವೆಯೋ ಅವು ಯಾವಾಗಲೂ ನನ್ನವೇ, ನನ್ನ ಬಿಟ್ಟು ಬೇರೆಯವರದ್ದಲ್ಲ. ಯಾಕೆಂದರೆ ನಾನೇ ಎಲ್ಲರ ಈಶ್ವರನು. ಮೊದಲು ನನ್ನ ಬ್ರಹ್ಮರೂಪದ ಬೋಧವನ್ನು ಮಾಡಲು ನಿಷ್ಕಲ ಲಿಂಗ ಪ್ರಕಟವಾಯಿತು. ಆಮೇಲೆ ನಿಮ್ಮಿಬ್ಬರಿಗೆ ಅಜ್ಞಾತ ಈಶ್ವರತ್ವದ ಸ್ಪಷ್ಟ ಸಾಕ್ಷಾತ್ಕಾರ ಮಾಡಲಿಕ್ಕೋಸ್ಕರವಾಗಿ ನಾನು ಸಾಕ್ಷಾತ್ ಜಗದೀಶ್ವರನೇ ಸಕಲ ರೂಪದಲ್ಲಿ ತತ್ಕಾಲದಲ್ಲಿ ಪ್ರಕಟವಾದೆ. ಆದ್ದರಿಂದ ನನ್ನಲ್ಲಿನ ಈಶತ್ವವೇ ನನ್ನ ಸಕಲ ರೂಪವೆಂದು ತಿಳಿಯಬೇಕು. ಹಾಗೆಯೇ ನನ್ನ ನಿಷ್ಕಲ ಸ್ತಂಭವು ಬ್ರಹ್ಮಸ್ವರೂಪವನ್ನು ತಿಳಿಸುವಂತಹದ್ದು. ಹೇ ಪುತ್ರರೇ, ಲಿಂಗ ಲಕ್ಷಣಯುಕ್ತವಾದ್ದರಿಂದ ಇದು ನನ್ನ ಚಿಹ್ನೆಯು. ನೀವಿಬ್ಬರೂ ಇಲ್ಲೇ ಇದ್ದು ಪ್ರತಿದಿನ ಇದರ ಪೂಜೆಯನ್ನು ಮಾಡಿರಿ. ಇದು ನನ್ನದೇ ಸ್ವರೂಪ ಮತ್ತು ನನ್ನ ಸಾಮೀಪ್ಯದ ಪ್ರಾಪ್ತಿಯನ್ನು ಕೊಡುವಂತಹದ್ದು. ಲಿಂಗ ಮತ್ತು ಲಿಂಗಿಗಳಲ್ಲಿ ನಿತ್ಯ ಅಭೇದ ಇರುವ ಕಾರಣದಿಂದ ಮಹಾತ್ಮರು ಕೂಡ ಇದರ ಪೂಜೆಯನ್ನು ಮಾಡತಕ್ಕದ್ದು. ಹೇ ವತ್ಸರೆ, ಎಲ್ಲೆಲ್ಲಿ ಯಾರಾದರೂ ನನ್ನ ಲಿಂಗ ಸ್ವರೂಪವನ್ನು ಸ್ಥಾಪಿಸಿದ್ದಲ್ಲಿ ನಾನು ಅಲ್ಲಿ ಅಪ್ರತಿಷ್ಠನಾಗಿದ್ದರೂ ಕೂಡ ಅದು ಅಲ್ಲಿ ಪ್ರತಿಷ್ಠಿತವಾಗ್ತದೆ. ನನ್ನ ಒಂದು ಲಿಂಗದ ಸ್ಥಾಪನೆಯ ಫಲವು ನನ್ನ ಸಮಾನತೆಯನ್ನು ಉಂಟು ಮಾಡ್ತದೆ. ಒಂದರ ನಂತರ ಮತ್ತೊಂದು ಶಿವಲಿಂಗದ ಸ್ಥಾಪನೆ ಮಾಡಿದಲ್ಲಿ ಆಗ ಫಲವು ನನ್ನೊಂದಿಗೆ ಸಾಯುಜ್ಯ ಮೋಕ್ಷವೇ ಆಗಿದೆ. ಪ್ರಧಾನವಾಗಿ ಶಿವಲಿಂಗವನ್ನು ಸ್ಥಾಪಿಸಬೇಕು. ಮೂರ್ತಿ ಸ್ಥಾಪನೆ ಗೌಣವು ಶಿವಲಿಂಗದ ಭಾವದಲ್ಲಿ ಎಲ್ಲ ಕಡೆಗಳಿಂದಲೂ ಮೂರ್ತಿಯುಕ್ತವಾಗಿದ್ದರೂ ಕೂಡ ಆ ಸ್ಥಳ ಕ್ಷೇತ್ರವೆಂದು ಕರೆಯಲ್ಪಡುವುದಿಲ್ಲ. ಇಲ್ಲಿಗೆ ಶಿವಪುರಾಣದ ವಿಘ್ನೇಶ್ವರ ಸಂಹಿತೆಯ ಶಿವನ ಮಹೇಶ್ವರತ್ವ ವರ್ಣನೆ ಎಂಬಂತಹ 9ನೇ ಅಧ್ಯಾಯ ಸಮಾಪ್ತವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.